ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ ಒಂದು ಸೀಮಂತಕ್ಕೆ ಇದೆಲ್ಲ ಆರ್ಡರ್ಸ್ ಇತ್ತು. ಇದು ಚಕ್ಲಿ ಮತ್ತು ಕೋಡ್ಬಳೆ, ನಿಪ್ಪಟ್ಟು, ಹಾಗೆ ಕರ್ಜಿಕಾಯಿ, ಬೆಲ್ಲದ ಕರ್ಜಿಕಾಯಿ, ಸಕ್ಕರೆ ಕರ್ಜಿಕಾಯಿ, ಹಾಗೆ ಕಜ್ಜಾಯ ಮತ್ತು ರವೆ ಉಂಡೆ, ಹಾಗೆ ಬೂಂದಿ ಲಡ್ಡು ಮತ್ತು ಬೇಸನ್ ಲಡ್ಡು ಕೂಡ ಇತ್ತು. ಇದಕ್ಕೆಲ್ಲ ನಾನು ಮಾಡಿಟ್ಕೊಂಡಿದ್ದೆ. ಎಲ್ಲ ರೆಸಿಪೀಸ್ನ ಕೆಲವೊಂದು ನನಗೆ ತೋರಿಸ್ಲಿಕ್ಕಾಗಲ್ಲ. ಇವತ್ತು ನಾನು ರವೆ ಉಂಡೆ ರೆಸಿಪೀಸ್ನ ನಿಮಗೆ ಮುಂದೆ ತೋರಿಸ್ತೀನಿ. ಫಸ್ಟು ಇದನ್ನೆಲ್ಲ ನಾನು ಕಳಿಸ್ಬೇಕಿತ್ತು. ಅದನ್ನು ಫಸ್ಟು ನಾನು ಇವಾಗ ಕಳ್ಸೋಕ್ಕೋಸ್ಕರ ನಾನು ಇದನ್ನೆಲ್ಲ ಇವಾಗ ಜೋಡಿಸಿಟ್ಕೊಂಡಿದ್ದೆ. ವೀಡಿಯೋನೂ ಮಾಡ್ಕೊಂಡಂಗಾಯಿತು. ಹಾಗೆ ಎಲ್ಲ ಪ್ಯಾಕ್ ಮಾಡಬೇಕಲ್ವ, ಸೊ ಅದಕ್ಕೆ ಕೆಲವೊಂದೊಂದು 2 kg ಅಥವಾ ಒಂದೊಂದು kg ಹೇಳಿದರು. ಚಕ್ಲಿ ಎಲ್ಲ 2 kg ಹೇಳಿದರು, ನಿಪ್ಪಟ್ಟು 2 kg ಹೇಳಿದರು, ಹಾಗೆ ಕೋಡ್ಬಳೆ ಎಲ್ಲ 2 kg ಹೇಳಿದರು. ಕಜ್ಜಿಕಾಯಿ ಸಕ್ಕರೆದು 1 kg ಮತ್ತು ಬೆಲ್ಲದೆಲ್ಲ 1 kg ಹೇಳಿದರು. ಹಾಗೆ 1 kg ಲಾಡು ಉಂಡೆ ಮತ್ತು 1 kg ರವೆ ಉಂಡೆ ಎಲ್ಲ ಆರ್ಡರ್ಸ್ ಇತ್ತು. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೆ. ಏನಂದರೆ ಇದೊಂಥರ ಖುಷಿ ಆಗುತ್ತೆ. ಈ ಥರ ಒಂದು ಫಂಕ್ಷನ್ಗೆ ಮಾಡಿದಾಗ ತುಂಬಾ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಕಸ್ಟಮರ್ ಕೂಡ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ ಅಂತ ಅಂದಾಗ ತುಂಬಾ ನನಗೂ ಸ್ಯಾಟಿಸ್ಫೈ ಆಗುತ್ತೆ. ನನಗೆ ಮೇಯ್ನ್ ಅದೇ ಬೇಕು. ಅಂದರೆ ಇವಾಗ ದುಡ್ಡು ಕೊಡೋದು ಮುಖ್ಯ ಅಲ್ಲ. ಸೊ ಅವ್ರು ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ಸೊ ನಮಗೆ ಮುಂದೆ ಮಾಡೋಕ್ಕೆ ಒಂದು ಧೈರ್ಯ ಅಂತ ಅಷ್ಟೇ. ಆಮೇಲೆ ಹುಮ್ಮಸ್ಸು ಕೂಡ ಬರುತ್ತೆ. ಇನ್ನೂ ಚೆನ್ನಾಗಿ ಮಾಡ್ಬೋದು, ನಾನು ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಅದು ಮುಖ್ಯ. ದುಡ್ಡು ಅನ್ನೋದು ದುಡ್ಡು ಬಂತು ಅಂದ ತಕ್ಷಣ ಖುಷಿ ಆಗ್ಬೋದು, ಆದರೆ ತುಂಬ ಮನಸ್ಸಿಗೆ ತುಂಬ ಖುಷಿ ಆಗೋದು ದುಡ್ಡಿಗಿಂತ ಹೆಚ್ಚಾಗಿ ನಾವು ಮಾಡೋ ಅಡುಗೆ ಚೆನ್ನಾಗಿದೆ ಅಥವಾ ಕ್ವಾಲಿಟಿ ಚೆನ್ನಾಗಿದೆ ಅಥವಾ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಇಷ್ಟಪಡ್ತಾರಲ್ವ. ಸೊ ಅದನ್ನು ನನಗೆ ಸ್ಯಾಟಿಸ್ಫೈ ಆಗೋದು. ಯಾಕಂದರೆ ಮುಂದೆ ನಮಗೆ ಮಾಡಲಿಕ್ಕೆ ಯಾವ ಥರ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ ಅಲ್ವಾ. ಸೊ ನೆಗೆಟಿವ್ ಬಂದ್ರೂ ಹೇಳ್ತಾರೆ. ನನಗೆ ತೊಗೊಳ್ಳೋ ಡೈಲಿ ಕಸ್ಟಮರ್ಸ್ ಎಲ್ಲ ಅವರೆಲ್ಲ ನನಗೇನಾದರೂ ನೆಗೆಟಿವ್ ಇದ್ದರೆ, ಅಂದರೆ ಈ ಸಲ ಯಾಕೋ ಚೆನ್ನಾಗಿಲ್ಲ ಚಕ್ಲಿ ಆಗಲಿ ಅಥವಾ ಏನೋ ಒಂದು ಸಣ್ಣ ಸ್ಮಾಲ್ ಮಿಸ್ಟೇಕ್ ಇದ್ದರೂ ನನಗೆ ಯಾವಾಗಲೂ ತೊಗೊಳ್ಳೋಂಥ ಕಸ್ಟಮರ್ಸು ಹೇಳ್ತಾರೆ. ಸೊ ನನಗೆ ಖುಷಿ ಆಗುತ್ತೆ. ನಾನು ತಿದ್ದುಕೊಂಡು ಇದು ಎಲ್ಲೋ ಮಿಸ್ಟೇಕ್ ಆಗಿದೆ. ಸೊ ಆಬ್ವಿಯಸ್ಲಿ ಹಾಗೇ ಆಗುತ್ತೆ. ಎಷ್ಟೇ ಅಡುಗೆ ಕಲ್ತ್ರೂ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದನ್ನು ಆದಷ್ಟು ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತೀನಿ. ಸೊ ನಾನು ಇಷ್ಟಪಟ್ಟು ಮಾಡೋವಂಥ ಕೆಲಸ ಇದು. ಅದಕ್ಕೆ ನನಗೆ ಕಸ್ಟಮರ್ಸ್ ಕೂಡ ನನಗೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಥರ ಅಂದರೆ ನೆಗೆಟಿವ್ ಬಂದಿರೋದನ್ನ ನಾವು ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಹೋಗಬೇಕು ಅಷ್ಟೇ. ಯಾಕಂದರೆ ನೆಗೆಟಿವ್ ಹೇಳ್ತಾರೆ ಅಂದರೆ ಅವ್ರು ಸುಮ್ಮನೆ ಯಾರೂ ಹೇಳಿರಲ್ಲ. ಒಂದೊಂದು ಸಲ ಟೇಸ್ಟ್ ವೈಸ್ ಚೇಂಜಸ್ ಆಗಿರ್ಬೋದು ಅಥವಾ ಏನೋ ಒಂದು ಸ್ಮಾಲ್ ಮಿಸ್ಟೇಕು ಆಗಿರ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ರೆಕ್ಟಿಫೈ ಮಾಡಿ ನೀಟಾಗಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ನನಗೆ ಆ ಥರ ಒಂಥರ ಮನಸ್ಥಿತಿ ಇರೋದು. ನನಗೆ ಆವಾಗಲೇ ಹ್ಯಾಪಿ ಆಗುತ್ತೆ. ಆದಷ್ಟು ಚೆನ್ನಾಗೇ ಕೊಡ್ತೀನಿ. ಕೆಲವೊಂದು ಸಲ ಮಿಸ್ಟೇಕ್ಸ್ ಆಗ್ಬೋದು. ಇವಾಗ ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ನಾನು ಅವ್ರಿಗೆ ಕಳಿಸ್ದೆ. ಹಾಗೆ ರವೆ ಉಂಡೆ ಹೇಗೆಲ್ಲ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಿರೋಟಿ ರವೆನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ ಮೆಜರ್ಮೆಂಟೆಲ್ಲ. ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಕೊಬ್ಬರಿ ಮತ್ತು ತುಪ್ಪನ ತೊಗೊಂಡಿದ್ದೀನಿ, ಹಾಗೆ ಕ್ಯಾಶ್ಯೂ ಮತ್ತು ನಾನು ದ್ರಾಕ್ಷಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹಾಲು ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ರವೆ ಉಂಡೆ ಮಾಡಲಿಕ್ಕೆ ಫಸ್ಟ್ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೇ ಕ್ಯಾಶ್ಯೂನ ಹಾಕ್ಕೊತಾ ಇದ್ದೀನಿ. ಕ್ಯಾಶ್ಯೂ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದ್ದಂಗೆ ಆವಾಗ ನಾನು ದ್ರಾಕ್ಷಿನ ಹಾಕ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ನಾನು ನಂದಿನಿ ತುಪ್ಪ ಯೂಸ್ ಮಾಡಿರೋದು. ಇದು 1 kg ರವೆ ಉಂಡೆನ ಮಾಡ್ತಾ ಇರೋವಂಥದ್ದು. ಅದಕ್ಕೋಸ್ಕರ 1 kgಗೆ ಎಷ್ಟು ಬೇಕಾಗ್ಬೋದು ಅಂತ ಮೆಜರ್ಮೆಂಟಲ್ಲಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಒಂದು 100ರಿಂದ 150 ಗ್ರಾಮ್ ಆಗೋಷ್ಟು ನಾನು ಕ್ಯಾಶ್ಯೂನ ಹಾಕ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿನೂ ಕೂಡ ಒಂದು 100 ಗ್ರಾಮ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಉಬ್ಬಿ ಬರ್ತಾ ಹೋಗುತ್ತಲ್ವ ದ್ರಾಕ್ಷಿ. ಸೊ ಆಗ ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ನೋಡಿ, ಈ ಥರ ಉಬ್ಬಿ ಬರ್ತಾ ಇದೆ. ಇವಾಗ ನಾನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಬಾದಾಮಿ ಕೂಡ ಹಾಕ್ಬೋದು, ಅದನ್ನು ಕೂಡ ಹಾಕಿ ಮಾಡ್ತೀನಿ ಯಾರಾದರೂ ಬೇಕು ಅಂತ ಹೇಳಿದ್ರೆ. ನೋಡಿ, ಇವಾಗ ನಾನು 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಬೌಲಲ್ಲಿ ಹೇಳೋದಾದರೆ
ಇಲ್ಲ ಅರ್ಧ ಕೆ ಜಿ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಆಗೋಷ್ಟು ಪ್ಯಾಕೆಟ್ನ ಭಾಗ್ಯಲಕ್ಷ್ಮಿದು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ಇದು. ಈ ಸಣ್ಣ ರವೆಲೇ ತುಂಬ ಚೆನ್ನಾಗಿ ಬರುತ್ತೆ ರವೆ ಉಂಡೆ, ಸಾಫ್ಟಾಗಿ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಇದೇ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ರವೆ ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು, ಅಷ್ಟು ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕೊಬ್ಬರಿ ಕೂಡ ಅಷ್ಟೇ, ನಾನು ಒಂದು ಬಿಗ್ ಸೈಜ್ ಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅರ್ಧ ಕೆ ಜಿ ಚಿರೋಟಿ ರವೆಗೆ ನೋಡಿ ಒಂದು ಬಿಗ್ ಕೊಬ್ಬರಿನ ನಾನು ಒಂದು ಕೊಬ್ಬರಿನ ತುರಿದಿಟ್ಕೊಂಡಿರೋಂಥದ್ದನ್ನ ಹಾಕ್ಕೊತಾ ಇದ್ದೀನಿ. ತುಪ್ಪ ಇದಕ್ಕೆ ಟೋಟಲಾಗಿ 1/4 ಲೀಟ್ರ್ ತುಪ್ಪನಾದರೂ ಬೇಕಾಗೇ ಆಗುತ್ತೆ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಕೊಬ್ಬರಿ ಅಕಸ್ಮಾತ್ ನೀವು ಒಂದು ವಾರ ಇಟ್ಟರು ಅದು ಹಾಳಾಗಲ್ಲ ಅಂತ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ. ಯಾಕಂದರೆ ಎಲ್ಲ ಒಂದೇ ಸಲ ತಿನ್ನೋಕ್ಕಾಗಲ್ಲ ಅಲ್ವಾ ಕೆಲವೊಂದು ಸಲ. ಸೊ ಆವಾಗ ಇಟ್ಟರು ನೀವು ಅದು ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ಥರ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಆದರೆ ನಿಮಗೆ ಅಟ್ಲೀಸ್ಟ್ ಒಂದು ವಾರನಾದರೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. 10 ಡೇಸ್ ಅಂತೂ ಆರಾಮಾಗಿ ಇಡ್ಬೋದು ನೀವು ನಾನು ಮಾಡೋವಂಥ ರವೆ ಉಂಡೆನ. ಹಾಗೆ ಸಕ್ಕರೆ ಕೂಡ ನೋಡಿ, ನಾನು ಅದೇ ಬೌಲಲ್ಲೇ 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ 2 ಒಂದೇ ಬೌಲ್ ಅದು ಮೆಷರ್ಮೆಂಟು. ಆವಾಗ ನಿಮಗೆ ಟೇಸ್ಟು ಕರೆಕ್ಟಾಗಿ ಕೊಡುತ್ತೆ. ತುಂಬ ಸ್ವೀಟು ಅಲ್ಲ, ತುಂಬ ನಿಮಗೆ ಸ್ವೀಟ್ ಕಡಿಮೆನೂ ಅಲ್ಲ, ಕರೆಕ್ಟಾಗಿ ಸ್ವೀಟ್ ಕೊಡುತ್ತೆ. ಕೆ ಜಿ ಲೆಕ್ಕ ಹೇಳೋದಾದರೆ ಅರ್ಧ ಕೆ ಜಿ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಚಿರೋಟಿ ರವೆಗೆ 1 ಕೊಬ್ಬರಿ ಹಾಗೆ ಅರ್ಧ ಕೆ ಜಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಇದು ನಾನು ಇಡೀ ಸಕ್ಕರೆ ಹಾಕೋದ್ರಿಂದ ತುಂಬ ಸ್ವೀಟಾಗಿ ತಿನ್ನೋಕ್ಕಾಗಲ್ಲ. ಸಕ್ಕರೆ ಪುಡಿ ಮಾಡಿ ಹಾಕ್ತಾ ಇಲ್ವಲ್ಲ ಅದಕ್ಕೇ. ಹಾಗೆ ನೋಡಿ ನಾನು ಏಲಕ್ಕಿ ಪುಡಿನ 5ರಿಂದ 6 ಆಗೋಷ್ಟು ಏಲಕ್ಕಿ ಪುಡಿನ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕಟ್ಟೋವಾಗ ಕೂಡ ಒಂದೊಂದೇ ಉಂಡೆಗೆ ಸೇರಿಸಿ ಕಟ್ಬೋದು. ಬಟ್ ನಾನು ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಮನೇಲಿ ಯಾವ ಥರ ಮಾಡ್ತೀವಿ ಆ ಥರ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಆಗೋಷ್ಟು ಚೆನ್ನಾಗಿ ಕಾಯಿಸಿರುವಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಾಗುತ್ತೆ, ನಿಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ನೀರು ಕೂಡ ಬೇಕಾದರೆ ಹಾಕ್ಕೋಬೋದು, ಹಾಲು ಬೇಡ ಅನ್ನೋರು. ಬಟ್ ಹಾಲು ಹಾಕಿ ಕಟ್ಟಿದ್ರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರವೆ ಉಂಡೆ. ಅದಕ್ಕೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದರೆ ಇದು ಸ್ವಲ್ಪ ಉಪ್ಪಿಟ್ಟು ಥರ ಬರುತ್ತೆ, ಅಂದರೆ ಸ್ವಲ್ಪ ಅಂಟಂಟಾಗಿ ಬರುತ್ತೆ. ಈ ಉಪ್ಪಿಟ್ಟು ಹೇಗಾಗಿರುತ್ತೆ ಆ ಥರ ನೋಡಿ, ತುಂಬ ಹುಡಿನೂ ಅಲ್ಲ, ತುಂಬ ಇದಾಗೂ ಅಲ್ಲ, ಸ್ವಲ್ಪ ಅಂಟಂಟಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಬಿಸಿ ಬಿಸಿಯಾಗಿ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ನೀಟಾಗಿ ಉಂಡೆ ಕಟ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ನಾವು ಹೇಗೆ ಮಾಡ್ತೀವಿ ಅದೇ ಥರ ರವೆ ಉಂಡೆನೇ ನಾನು ಕೂಡ ಎಲ್ಲ ಕಸ್ಟಮರ್ಸ್ಗೆ ಕೊಡೋವಂಥದ್ದು. ಯಾವುದೇ ಥರದ ಡಾಲ್ಡಾ ಆಗಲಿ ಅಥವಾ ಎಣ್ಣೆ ಆಗಲಿ ಯಾವುದೂ ಮಿಕ್ಸ್ ಮಾಡಲ್ಲ. ಸೊ ನನಗೇನಂದರೆ ನಾನು ಹೇಳಿದ್ನಲ್ವ, ನಾನು ಏನೇ ಯೂಸ್ ಮಾಡಿದ್ರು ನನಗೆ ಸ್ಯಾಟಿಸ್ಫೈ ಇರಬೇಕು. ಫಸ್ಟು ನಾನು ಕರೆಕ್ಟಾಗಿ ಕೊಡ್ತಾಯಿದ್ದೀನಿ ಅನ್ನೋದು ಒಂದು. ಇನ್ನೊಂದು ಕಸ್ಟಮರ್ಸಿಗೆ ಕೂಡ ತುಂಬ ಇಷ್ಟ ಆಗಬೇಕು. ಅಂದರೆ ಎಕ್ಸ್ಪೆಷಲಿ ನಾವು ಯಾವ ಥರ ಯೂಸ್ ಮಾಡಿರ್ತೀವಿ ಅಂತ ಅವ್ರಿಗೂ ಗೊತ್ತಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಗೊತ್ತಿಲ್ಲದೇ ನಾವು ಸುಮ್ಮನೆ ಅವ್ರಿಗೇನು ಗೊತ್ತಾಗಲ್ಲ ಬಿಡು, ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಟೇಸ್ಟ್ ನೋಡಿದ್ರೆ ತುಪ್ಪದಲ್ಲಿ ಮಾಡಿದಾರಾ ಅಥವಾ ಎಣ್ಣೆಲಿ ಮಾಡಿದಾರಾ ಟೇಸ್ಟಲ್ಲೇ ಕಂಡುಹಿಡಿಬೋದು ಆರಾಮಾಗಿ, ಯಾರಿಗೆ ತಾನೇ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಮನೇಲಿ ಮಾಡೋದ್ರಿಂದ ಮನೆ ತಿಂಡಿ ಥರನೇ ನಾನು ಮಾಡಿಕೊಡ್ತೀನಿ. ಸೊ ನಾವು ಯಾಕಂದರೆ ನಮ್ಮ ಮನೇಲೂ ಕೂಡ ತಿಂತೀವಿ ಇದನ್ನೆಲ್ಲ. ಸೊ ಏನೇ ಮಾಡೋದು ನನ್ನ ಮಗಳು ಕೂಡ ತಿಂತಾರೆ, ಹಾಗೆ ನನ್ನ ಹಸ್ಬೆಂಡ್ ಕೂಡ ತಿಂತಾರೆ. ಯಾವ ಥರ ನಾವು ಹೇಗೆ ಮನೇಲಿ ಮಾಡ್ಕೋತೀವಿ ಅದೇ ಥರ ನಾನು ಕೂಡ ಸೇಲ್ ಮಾಡೋದು. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಯಾವ ಥರ ರವೆ ಉಂಡೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಥರದ ಫಂಕ್ಷನ್ಸ್ ಇದ್ರೂ ಅಥವಾ ಯಾವುದೇ ಥರದ ನಿಮಗೆ ಮನೆಯಲ್ಲಿ ಬೇಕಾಗಿದ್ರೂ ಸ್ವೀಟ್ಸು ಉಂಡೆಗಳು, ರವೆ ಉಂಡೆ ಆಗಿರ್ಬೋದು ಅಥವಾ ಬೇಸನ್ ಲಡ್ಡು, ರಾಗಿ ಉಂಡೆ, ಹಾಗೆ ಬೆಲ್ಲದಲ್ಲೂ ಕೂಡ ಮಾಡಿಕೊಡ್ತೀನಿ. ಡ್ರೈ ಜಾಮೂನ್ ಆಗಿರ್ಬೋದು ಅಥವಾ ಬೂಂದಿ ಲಡ್ಡು ಆಗಿರ್ಬೋದು. ಹಾಗೆ ನೋಡಿದ್ರಲ್ಲ ಸ್ವೀಟ್ಸ್ ಎಲ್ಲ ಮಾಡಿಕೊಡ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದಿರೋದು RR ನಗರದಲ್ಲಿ. ಹಾಗೆ ನೋಡಿ ರವೆ ಉಂಡೆ ಎಲ್ಲ ಮಾಡಿ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.